ಜಸ್ಟ್ 150 ದಿನಗಳಲ್ಲಿ ಮಾರ್ಕ್ ಸಿನಿಮಾ ಮುಗಿಸಿದ ಕಿಚ್ಚ ಸುದೀಪ್. Attention my dear gangsters! ಡಿಸೆಂಬರ್ 5 ಭಾಷೆಗಳಲ್ಲಿ ಬರ್ತಿದೆ ಪ್ಯಾನ್ ಇಂಡಿಯಾ ಮೂವಿ ಮಾರ್ಕ್. ಕಳೆದ ವರ್ಷ ಮ್ಯಾಕ್ಸ್ ಸೂಪರ್ ಹಿಟ್, ಈ ವರ್ಷ ಹೇಗಿರಲಿದೆ ಮಾರ್ಕ್? ಕಳೆದ 20 ವರ್ಷಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಹಾಗೂ ಸುದೀಪ್ ಸಿನಿಮಾಗಳು ಹೇಗಿದ್ರು ಜನ ಹುಚ್ಚೆದ್ದು ನೋಡುತ್ತಿದ್ರು. ಆದ್ರೀಗ ಹಾಗೆ ಆಗ್ತಿಲ್ಲ. ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡ್ತಿರುವುದೇ ಬೇರೆ. ಹಾಗಾಗಿ ಇಷ್ಟು ದಿನ ಇದ್ದ ಸುದೀಪ್ ಬೇರೆ, ಈಗ ಕಿಚ್ಚ ಸುದೀಪ್ ಮೆಂಟಾಲಿಟಿಯೇ ಬೇರೆ. ಕಳೆದೊಂದು ವರ್ಷದಿಂದ ಬರ್ತಿರುವ ಸುದೀಪ್ ಸಿನಿಮಾಗಳ ಕಥೆಯೇ ವಿಭಿನ್ನ. ಕಳೆದ ವರ್ಷ ಬಂದಿದ್ದ ಸಿನಿಮಾ ಮ್ಯಾಕ್ಸ್ ಒಂದು ರಾತ್ರಿಯ ಕತೆ, ಸಸ್ಪೆನ್ಸ್ ಥ್ರಿಲ್ಲರ್. ಹೀರೋಯಿನ್ನೇ ಆ ಮೂವಿಯಲ್ಲಿ ಇರಲಿಲ್ಲ. ಥಿಯೇಟರ್ನಲ್ಲಿ ಸಿನಿಮಾ ಧೂಳೆಬ್ಬಿಸಿತ್ತು. ಹಾಗಾಗಿ ಸುದೀಪ್ ಕಳೆದ ವರ್ಷ ತೆಗೆದ ಮ್ಯಾಕ್ಸ್ ಡೈರೆಕ್ಟರನ್ನೇ ಹಾಕಿಕೊಂಡು ಮತ್ತೊಂದು ಮೂವಿ ತೆಗೆದಿದ್ದಾರೆ. ಇದೇ ಡಿಸೆಂಬರ್ನಲ್ಲಿ ತೆರೆಗೆ ಬರಲಿದೆ, ಅದುವೇ ಮಾರ್ಕ್. ಈ ಮಾರ್ಕ್ನಲ್ಲಿ ಕಿಚ್ಚ ಸುದೀಪ್ ಆ್ಯಕ್ಷನ್ ಸ್ಟೈಲ್ ಮೂವಿ ಬಂದಿರುವ ರೀತಿ ಕೇಳಿದರೆ ನೀವು ಅಚ್ಚರಿಗೆ ಒಳಗಾಗ್ತೀರಾ. ಸ್ನೇಹಿತರೆ, ಈ ಮಾರ್ಕ್ ಸಿನಿಮಾ ತೆಗೆದಿರೋದು ಬರೀ 150 ದಿನಗಳಲ್ಲಿ, ಅಂದರೆ 5 ತಿಂಗಳಲ್ಲೇ ಮಾರ್ಕ್ ಸಿನಿಮಾದ ಶೂಟಿಂಗ್ ಅನ್ನ ಡೈರೆಕ್ಟರ್ ವಿಜಯ ಕಾರ್ತಿಕೇಯ ಕಂಪ್ಲೀಟ್ ಮಾಡಿದ್ದು ಹೊಸ ಟ್ರೇಡ್ ಮಾರ್ಕ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಇಷ್ಟೊಂದು ಆಕ್ಷನ್ ಸೀನ್ಸ್, ಭರ್ಜರಿ ಮೇಕಿಂಗ್ ಇರುವಂತಹ ಸಿನಿಮಾ ಬರೀ 150 ದಿನಗಳಲ್ಲಿ ಕಂಪ್ಲೀಟ್ ಆಗುತ್ತಾ ಅಂತ ನಿಮಗೆ ಅನ್ನಿಸಬಹುದು. ಆದರೆ ಇದು ಅಷ್ಟೇ ಸತ್ಯ. ಕಳೆದ ವರ್ಷ ಯಾವಾಗ ಬಿಲ್ಲಾರಂಗ ಭಾಷಾ ಸಿನಿಮಾ ಅನೌನ್ಸ್ ಆಯಿತು, ಆಗ ಕಿಚ್ಚ ಸುದೀಪ್ ಫುಲ್ ಬ್ಯುಸಿ ಆಗಿದ್ರು. ಈ ವರ್ಷದ ಎಂಡಿಂಗ್ಗೆ ಬಿಲ್ಲಾರಂಗ ಭಾಷಾ ಸಿನಿಮಾನ ಕೊಡಬೇಕು ಅನ್ನೋ ಪ್ಲಾನ್ನಲ್ಲಿದ್ರು ಕಿಚ್ಚ ಸುದೀಪ್. ಆದರೆ ಬಿಲ್ಲಾರಂಗ ಭಾಷಾ ಸದ್ಯಕ್ಕೆ ಮುಗಿಯುವಂತಹ ಸಿನಿಮಾ ಅಲ್ಲ. ಅದಕ್ಕೆ ಕನಿಷ್ಠ ಅಂತ ಅಂದರೂ 2 ವರ್ಷದ ಲೆಕ್ಕಾಚಾರ ಪಕ್ಕಾ ಬೇಕಾಗುತ್ತೆ. ಬಿಲ್ಲಾರಂಗ ಭಾಷಾ ಅನ್ನುವಂಥದ್ದು ಒಂದು ಬೇರೆ ಪ್ರಪಂಚ. ಆ ಪ್ರಪಂಚವನ್ನೇ ಸೃಷ್ಟಿ ಮಾಡಿಕೊಂಡು ಮುಗಿಸೋದು ಸದ್ಯಕ್ಕಾಗಲ್ಲ ಅನ್ನೋದು ಸುದೀಪ್ಗೆ ಗೊತ್ತಾಯಿತು. ಹೀಗಾಗಿ ಈ ವರ್ಷ ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಸುದೀಪ್ ತಲೆಗೆ ಉಳಿದಿದ್ದೆ ಮಾರ್ಕ್ ಸಿನಿಮಾ. ಹೀಗಾಗಿ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕಿಚ್ಚ ಸುದೀಪ್ ಮಾರ್ಕ್ ಸಿನಿಮಾವನ್ನು ಕಂಪ್ಲೀಟ್ ಮಾಡಿ 5 ತಿಂಗಳಲ್ಲೇ ದಾಖಲೆ ಬರೆದಿದ್ದಾರೆ. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸೊಳಗಡೆನೆ ಮಾತಾಡ್ಕೋಬೇಕು. ಇಲ್ಲಿಯವರೆಗೂ ಸಹ 2-3 ಮಾರ್ಕ್ ಸಿನಿಮಾದ ಗ್ಲಿಂಪ್ಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿವೆ. ಒಂದು ಟೀಸರ್ ಥರ ಇರುವಂತಹ ಇಂಟ್ರೋ, ಮತ್ತೊಂದು ಸಾಂಗು, ಕಿಚ್ಚ ಸುದೀಪ್ ಬರ್ತ್ಡೇಗೆ ರಿಲೀಸ್ ಆಗಿದ್ದಂತಹ ಒಂದು ಸ್ಮಾಲ್ ಗ್ಲಿಂಪ್ಸ್. ಈ 3 ಗ್ಲಿಂಪ್ಸ್ಗಳೇ ಸದಾ ಸದ್ದು ಮಾಡ್ತಾ ಇದ್ದಾವೆ. ಅಂತಂದರೆ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಹೇಗಿರುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ. ಹೌದು, ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್, ಕ್ಲಾಸಿ, ಆಕ್ಷನ್, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅನ್ನೋದರಲ್ಲಿ ಡೌಟೇ ಇಲ್ಲ. ನೂರಾರು ರೌಡಿಗಳಿರುವಂತಹ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರನ್ನು ಹೇಗೆ ತೋರಿಸಿದ್ದಾರೆ ಡೈರೆಕ್ಟರ್ ವಿಜಯ ಕಾರ್ತಿಕೇಯ ಅನ್ನುವಂಥದ್ದನ್ನು ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ. ಇದು ಕಳೆದ ಬಾರಿಯಂತೆ ಥಿಯೇಟರ್ನಲ್ಲಿ ಪ್ರಾರಂಭದಿಂದ ಹಿಡಿದು ಸಿನಿಮಾ ಮುಗಿಯುವವರೆಗೂ ಸೀಟ್ನ ಮುಂದಕ್ಕೆ ಕೂರಿಸಿ ನೋಡಿಸುವಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಸಿನಿಮಾಗೆ ಶೇಖರ್ ಚಂದ್ರ ಕ್ಯಾಮರಾ ಕೈಚಳಕ, ಅಜನೀಶ್ ಲೋಕನಾಥ್ ಅವರ ಸಂಗೀತ ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸತ್ಯಜ್ಯೋತಿ ಫಿಲಮ್ಸ್ ಹಾಗೂ ಕಿಚ್ಚ ಕ್ರಿಯೇಷನ್ಸ್ ಬ್ಯಾನರ್ ಜಂಟಿಯಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಅಜಯ್ ಮಾರ್ಕಂಡೆ ಪಾತ್ರದಲ್ಲಿ ಕಿಚ್ಚನ ರುದ್ರ ತಾಂಡವವನ್ನು ಕಣ್ತುಂಬಿಕೊಳ್ಳೋಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ಗಳನ್ನು ನೋಡಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.